ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಜಗತ್ತು ಎಷ್ಟೇ ತಂತ್ರಜ್ಞಾನ ಹೊಂದಿದ್ದರೂ ಅನ್ನವನ್ನು ಆನ್ಲೈನಲ್ಲಿ ಬೆಳೆಯಲು ಆಗೋದಿಲ್ಲ. ರೈತರ ಬೆವರಿನಿಂದಲೇ ಬೆಳಿಬೇಕು. ಆಯಿತಾ? ಅದು ಮಾತ್ರ ಸಾಧ್ಯ. ಅನ್ನ ಇಲ್ಲದೆ ಹೋದರೆ ನಾವು ಏನೇ ಮಾಡಿದ್ರೂ ಅನ್ನ ಇಲ್ಲದೆ ಹೋದರೆ ನಾವು ಇರೋಕ್ಕಾಗಲ್ಲ. ಅದಕ್ಕೆ ರೈತರಿಗೆ ಜಾಸ್ತಿ ಒತ್ತನ್ನು ಕೊಟ್ಟು ಅವರಿಗೆ ಸೌಲಭ್ಯವನ್ನು ಜಾಸ್ತಿ ಮಾಡಬೇಕು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಮಹಾಭಾರತದಲ್ಲಿ ಉಪಯೋಗಿಸಿದ ಯಾವ್ಯಾವ ಆಯುಧ ಬಳಸಿದ್ರು ಅವಾಗ ಅನ್ನೋದನ್ನು ತಿಳ್ಕೊಳ್ಳೋಣ. ಮಹಾಭಾರತ ಯುದ್ಧದಲ್ಲಿ ಬಳಸಲಾದ ಆಯುಧಗಳು ಯಾವ್ಯಾವುದು? ಮಹಾಭಾರತ ಯುದ್ಧವು ಕೌರವರು ಮತ್ತು ಪಾಂಡವರು ನಡುವೆ ನಡೆದ ಯುದ್ಧವಾಗಿದೆ. ಪಾಂಡವರು ಮತ್ತು ಕೌರವರು ಎರಡೂ ಕಡೆಗಳಲ್ಲೂ ಅನೇಕ ಶಕ್ತಿಶಾಲಿ ಯೋಧರಿದ್ದರು. ಈ ಎರಡು ಕಡೆಯ ಯೋಧರು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ವಿನಾಶವನ್ನುಂಟು ಮಾಡಿದರು. ಮಹಾಭಾರತ ಯುದ್ಧದಲ್ಲಿ ವಿವಿಧ ರೀತಿಯಾದ ಆಯುಧಗಳನ್ನು ಬಳಸಲಾಗಿತ್ತು. ಭಗವಾನ್ ಶ್ರೀಕೃಷ್ಣ ಕೂಡ ವಿವಿಧ ರೀತಿಯ ಹೊಸ ಬಗೆಯ ಆಯುಧವನ್ನು ಮಹಾಭಾರತ ಯುದ್ಧದ ಸಮಯದಲ್ಲಿ ಪ್ರಸ್ತುತಪಡಿಸಿದ್ದರು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಬಳಸಿದ ಆಯುಧಗಳ ಬಗ್ಗೆ ಮಾತನಾಡುವುದಾದರೆ, ದ್ವಾಪರ ಯುಗದಲ್ಲೂ ಸಹ ಪ್ರಾಚೀನ ಯುಗದಂತೆಯೇ ಅತ್ಯಂತ ಆಧುನಿಕವಾದ ಆಯುಧಗಳು ಇದ್ದವು. ಈ ಆಯುಧಗಳಿಗೆ ಮಾರಕ ಶಕ್ತಿ ಎಷ್ಟೆಂದರೆ ಒಂದೇ ಏಟಿಗೆ ಸಾವಿರಾರು ಯೋಧರು ಮರಣ ಹೊಂದುತ್ತಿದ್ದರು. ಮಹಾಭಾರತ ಯುದ್ಧದಲ್ಲಿ ಬಳಸಲಾದ ಆಯುಧಗಳ ಕುರಿತು ನಾವೀಗ ತಿಳ್ಕೊಳ್ಳೋಣ. ಸುದರ್ಶನ ಚಕ್ರ. ಸುದರ್ಶನ ಚಕ್ರವನ್ನು ನ್ಯಾಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸುದರ್ಶನ ಚಕ್ರವನ್ನು ನಾವು ಮಹಾಭಾರತ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣನ ಕೈಯಲ್ಲಿ ನೋಡುವುದು ಮಾತ್ರವಲ್ಲ, ಶ್ರೀಕೃಷ್ಣನ ಮೂಲ ಅವತಾರವೆನಿಸಿಕೊಂಡು ವಿಷ್ಣುವಿನ ಕೈಯಲ್ಲೂ ನಾವು ಸುದರ್ಶನ ಚಕ್ರವನ್ನು ನೋಡಬಹುದು. ಇದನ್ನು ವಿಷ್ಣುವಿನ ಸಂಕೇತವೆಂದೂ ಕರೆಯಲಾಗುತ್ತದೆ. ಮಹಾಭಾರತ ಯುದ್ಧದಲ್ಲಿ ಕೌರವರು ಮತ್ತು ಪಾಂಡವರು ಕೇವಲ ಪಾತ್ರಗಳಾಗಿದ್ದರು. ಆದರೆ ವಾಸ್ತವದಲ್ಲಿ ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಪಾಪಿಗಳ ಪಾಪಗಳಿಗೆ ಶಿಕ್ಷೆ ವಿಧಿಸುವುದಕ್ಕಾಗಿ ಯುದ್ಧವನ್ನು ಸೃಷ್ಟಿಸಿದ್ದನು. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಬಾರ್ಬರಿಕ ತಲೆಯನ್ನು ಕತ್ತರಿಸಿದ ಘಟನೆಯಾಗಿರಬಹುದು. ಬ್ರಹ್ಮಾಸ್ತ್ರ. ಸಂಪೂರ್ಣ ಭೂಮಂಡಲವನ್ನೇ ನಾಶ ಮಾಡುವ ಶಕ್ತಿ ಈ ಬ್ರಹ್ಮಾಸ್ತ್ರಕ್ಕಿತ್ತು. ಬ್ರಹ್ಮಾಸ್ತ್ರ ಎಷ್ಟು ಶಕ್ತಿಯುತವಾಗಿತ್ತೆಂದರೆ ಮಹಾಭಾರತದಲ್ಲಿ ಉಪಯೋಗಿಸಿದ ಬ್ರಹ್ಮಾಸ್ತ್ರದ ಶಕ್ತಿಯನ್ನು ನಾಶ ಮಾಡಲು ಇನ್ನೊಂದು ಬ್ರಹ್ಮಾಸ್ತ್ರವನ್ನೇ ಬಿಡಬೇಕಾಯಿತು. ಮಹಾಭಾರತದಲ್ಲಿ ಅರ್ಜುನ, ಕರ್ಣ ಮತ್ತು ಶ್ರೀಕೃಷ್ಣನಂತಹ ಯೋಧರಿಗೆ ಮಾತ್ರ ಬ್ರಹ್ಮಾಸ್ತ್ರವನ್ನು ಬಳಸುವುದು ಹೇಗೆ ಎಂಬುದು ಚೆನ್ನಾಗಿ ತಿಳಿದಿತ್ತು. ಆದರೆ ಕೆಲವು ಕಾರಣಗಳಿಂದ ಬ್ರಹ್ಮಾಸ್ತ್ರದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಅಶ್ವತ್ಥಾಮನು ಈ ಅಸ್ತ್ರವನ್ನು ಅರ್ಜುನನ ಮೇಲೆ ಪ್ರಯೋಗಿಸಿದನು. ಶ್ರೀಕೃಷ್ಣನು ಅಶ್ವತ್ಥಾಮನ ಬಳಿ ಬ್ರಹ್ಮಾಸ್ತ್ರ ಬಳಸುವುದನ್ನು ನಿಲ್ಲಿಸಲು ಹೇಳಿದಾಗ ಅವನು ಬ್ರಹ್ಮಾಸ್ತ್ರದ ದಿಕ್ಕನ್ನು ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಕಡೆಗೆ ತಿರುಗಿಸಿದನು. ತನ್ನ ಶಕ್ತಿಯಿಂದ ಶ್ರೀಕೃಷ್ಣನು ಉತ್ತರೆಯ ಸತ್ತ ಮಗುವನ್ನು ಮತ್ತೆ ಬದುಕಿಸಿದನೋ. ಆಯ್ತಾ? ಎಲ್ಲೋ ಏನೋ ಮಾಡೋಕ್ಕೋಗಿ ಏನೋ ಮಾಡಿದ್ದಕ್ಕೆ ಈ ಪಶ್ಚಾತ್ತಾಪ. ಪಾಶುಪತಾಸ್ತ್ರ ಅಂದರೆ ನಮಗೆ ಗೊತ್ತಿದೆ ಯಾರೇ ಉಪಯೋಗಿಸ್ತಿದ್ರು ಅಂತ. ಪಾಶುಪತಾಸ್ತ್ರವನ್ನು ತಡೆಯುವ ಶಕ್ತಿ ಕೇವಲ ಶಿವನ ತ್ರಿಶೂಲಕ್ಕೆ ಮಾತ್ರ ಮತ್ತು ವಿಷ್ಣುವಿನ ಸುದರ್ಶನ ಚಕ್ರಕ್ಕೆ ಇತ್ತು. ಯಾವ ವ್ಯಕ್ತಿ ಪಾಶುಪತಾಸ್ತ್ರವನ್ನು ಬಳಸಬೇಕೆಂದುಕೊಳ್ಳುತ್ತಾನೋ ಅವನು ಕಡ್ಡಾಯವಾಗಿ ಧರ್ಮ ಮಾರ್ಗವನ್ನು ಅನುಸರಿಸಬೇಕು ಹಾಗೂ ದುಷ್ಟರ ಸಂಹಾರಕ್ಕೆ ಮತ್ತು ಪಾಶುಪತಾಸ್ತ್ರವನ್ನು ಬಳಸುವ ನಿಯಮವಿತ್ತು ವಿನಃ ಕಾರಣ ಯಾರ ಮೇಲೂ ಇದನ್ನು ಬಳಸುವಂತಿರಲಿಲ್ಲ. ಒಂದೇ ಒಂದು ಕ್ಷಣದಲ್ಲಿ ಬ್ರಹ್ಮಾಂಡವನ್ನೇ ನಾಶ ಮಾಡುವ ಶಕ್ತಿಯನ್ನು ಬ್ರಹ್ಮಾಸ್ತ್ರವನ್ನು ಒಳ್ಳೆಯ ಮೇಲೆ ಅಥವಾ ಸದ್ಗುಣಶೀಲ ವ್ಯಕ್ತಿಯ ಮೇಲೆ ಬಳಸುವಂತಿರಲಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು, ಇಲ್ಲವಾದರೆ ಸಂಪೂರ್ಣ ಯೋಧರನ್ನು ನಾಶ ಮಾಡುತ್ತಿತ್ತು. ನಾರಾಯಣ ಅಸ್ತ್ರ. ಅದು ಬಳಸಲಾದ ನಾರಾಯಣ ಅಸ್ತ್ರದ ಪ್ರಭಾವವನ್ನು ನೆನೆದು ಇಂದಿಗೂ ಅದೆಷ್ಟೋ ಜನ ಅದರ ಹೆಸರನ್ನು ಕೇಳಿದರೆ ಭಯ ಬೀಳುತ್ತಾರೆ. ಆ ಆಯುಧವನ್ನು ವಿಷ್ಣುದೇವನಿಗೆ ಪ್ರಿಯವಾದ ಆಯುಧವೆಂದು ಕರೆಯಲಾಗುತ್ತದೆ. ಕುರುಕ್ಷೇತ್ರದಲ್ಲಿ ಪಾಂಡವ ಸೈನ್ಯದ ಮೇಲೆ ಅಶ್ವತ್ಥಾಮನು ಇದನ್ನು ಪ್ರಯೋಗಿಸಿದನು. ಏಕಕಾಲದಲ್ಲಿ ಸಾವಿರಾರು ಸೈನಿಕರನ್ನು ಕೊಂದನು. ಆ ಆಯುಧವು ತುಂಬ ಶಕ್ತಿಶಾಲಿಯಾಗಿತ್ತು. ಇಡೀ ದೇಶದಲ್ಲಿ ಯಾರು ನಾರಾಯಣಾಸ್ತ್ರವನ್ನು ಸರಿಗಟ್ಟಲು ಸಾಧ್ಯವಿಲ್ಲ, ಅಂದರೆ ಅದರೊಂದಿಗೆ ಸ್ಪರ್ಧಿಸಲು ಯಾರೂ ಇರಲಿಲ್ಲ. ಇದನ್ನು ನಿಲ್ಲಿಸಲು ಒಂದೇ ಒಂದು ಮಾರ್ಗವಿತ್ತು, ಅದನ್ನು ಸಂಪೂರ್ಣವಾಗಿ ಶರಣಾಗಬಹುದಿತ್ತೋ ಅಷ್ಟೇ. ಶರಣಾದರೆ ಅದು ಅವರಿಗೆ ಏನೂ ಮಾಡ್ತಿರಲಿಲ್ಲ. ಶರಣಾಗದೆ ಹೋದರೆ ಅದನ್ನು ಯಾರೂ ಸೋಲಿಸೋಕ್ಕಾಗ್ತಿರಲಿಲ್ಲ. ವಾಸವಿ ಅಸ್ತ್ರ. ಇಂದ್ರನ ಬಳಿ ವಾಸವಿ ಶಕ್ತಿ ಎಂಬ ಶಕ್ತಿಶಾಲಿ ಆಯುಧವಿತ್ತು. ಈ ಆಯುಧವು ದೋಷಾತೀತವಾಗಿದ್ದು ಒಮ್ಮೆ ಮಾತ್ರ ಬಳಸಬಹುದಾಗಿತ್ತು. ಈ ಆಯುಧವನ್ನು ಇಂದ್ರನು ಕರ್ಣನಿಗೆ ಕೊಟ್ಟನು. ಅರ್ಜುನನನ್ನು
ಕೊಲ್ಲಲು ಕರ್ಣನು ಈ ಆಯುಧವನ್ನು ಬಳಸಿದನು. ಭೀಮನ ಮಗ ಘಟೋತ್ಕಚನ ಮೇಲೆ ಅದನ್ನು ಬಳಸಬೇಕಾಯಿತು. ಅರ್ಜುನನ ಮೇಲೆ ಅಮೋಘ ಶಕ್ತಿಯನ್ನು ಬಳಸಿದ್ದರೆ ಅದನ್ನು ಬದುಕುಳಿಯುವುದು ಅಸಾಧ್ಯವಾಗುತ್ತಿತ್ತು ಎಂದು ನಂಬಲಾಗಿದೆ. ಗೊತ್ತಾಯ್ತಾ? ಅರ್ಜುನನ ಮೇಲೆ ಬಳಸಿದರೆ ಅರ್ಜುನ ಅದನ್ನು ಸೋಲ್ಸೋಕ್ಕಾಗ್ತಿರ್ಲಿಲ್ಲ. ಅವಾಗೇನಾಯಿತು? ಅದು ಘಟೋತ್ಕಚನ ಮೇಲೆ ಬಳಸಿದ್ರಿಂದ ಅದು ಇವನ ಮೇಲೆ ತಪ್ಪಿತು. ಗೊತ್ತಾಯ್ತಾ? ಈಗ ನಾವು ಕುರುಕ್ಷೇತ್ರದಲ್ಲಿ ಯಾವ್ಯಾವ ಅಸ್ತ್ರವನ್ನು ಇದಕ್ಕೆ ಬಳಸಿದ್ರು ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 24/5/2025 ಶನಿವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಕೃಷ್ಣ ಪಕ್ಷ. ತಿಥಿ ದ್ವಾದಶಿ, ಹಗಲು 4:01. ನಕ್ಷತ್ರ ರೇವತಿ, ಹಗಲು 10:47. ಮಳೆ ಕೃತಿಕ 4ನೇ ಪಾದ. ರಾಹುಕಾಲ 9:08 10:44 ತನಕ ಇದೆ. ಗುಳಿಕ ಕಾಲ 5:57 7:32 ತನಕ ಇದೆ. ಯಮಗಂಟ ಕಾಲ 1:55 3:31 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.